we do run an institution wherein we train people for all the competitive exams. All the exams, village accountant, PDO, PSI, constable, civil service, KS, IAS, IPS. We take the meritorious, poorest student. We train them. We make them civil servants. We have done it. For the last 10 years we are doing it. Soon after completing 5 years we have started. ಸೊ ಯಾರಿಗಾದರೂ ಹಾಗೆ ನಾನು IAS IPS ಆಗಬೇಕು ಅಂತ ಕನಸುಗಳಿದ್ದರೆ ಇನ್ ಅವರ್ ಕೆಪಾಸಿಟಿ ಡೆಲ್ಲಿ ಇಸ್ ದ ಬೆಸ್ಟ್, ಹೈದರಾಬಾದ್ ಆ್ಯಂಡ್ ಬ್ಯಾಂಗ್ಳೂರ್. ವಿ ಆರ್ ದೇರ್ ಟು ಟ್ರೈನ್ ಯು, ವಿ ಆರ್ ದೇರ್ ಟು ಗೈಡ್ ಯು, ವಿ ಆರ್ ದೇರ್ ಟು ಫೆಸಿಲಿಟೇಟ್ ಯುವರ್ ಜರ್ನಿ. ಹಿಂದೆ ಖಡ್ಗ ಜಗತ್ತನ್ನಾಳ್ತಾ ಇತ್ತು, ಖಡ್ಗ. ಇಂದು ಜಗತ್ತನ್ನಾಳ್ತಾ ಇರೋದು ಜ್ಞಾನ. ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ಹಾಗಾಗಿ ಆವಾಗ ರಾಜರುಗಳೆಲ್ಲ ಖಡ್ಗ ಸೈನ್ಯ ಇಟ್ಕೊಂಡು ದಾಳಿ ಮಾಡಿ ಸಾಮ್ರಾಜ್ಯ ವಿಸ್ತರಣೆ ಮಾಡೋರು ಅಲ್ವೇ. 1,00,000 ಸೈನ್ಯ ಇವ್ರದು, 2,00,000 ಸೈನ್ಯ ಅವನದು. ಅವನು ಇವನ ಮೇಲೆ ದಾಳಿ ಮಾಡಿ ಬಂದ್ಬಿಟ್ರೆ ಸೋತ್ರೆ ಸರೆಂಡರ್ ಆಗಿ ಧ್ವಜ ಇಟ್ಟು ಬಿಡೋರು. ದಟ್ಸ್ ಹೌ ದ ವರ್ಲ್ಡ್ ವಾಸ್ ಟಿಲ್ ರೀಸೆಂಟ್ ಟೈಮ್, ರೈಟ್? ಕ್ಯಾನ್ ವಿ ಡೂ ದಟ್ ಟುಡೇ? ಕ್ಯಾನ್ ಎನಿವನ್ ಡೇ ಟು ಡೂ ಇಟ್? ಟುಡೇ ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್ and it is going to be so. So have that weapon with you. ಆ ಜ್ಞಾನ ಅನ್ನೋ ಖಡ್ಗ ನಿಮ್ಮಲ್ಲಿರಲಿ. ಅಶ್ವಮೇಧದ ಕುದುರೆ ಬಿಡಬೇಕು, ಕಟ್ರಿ ಯಾರಾದರೂ ತಾಕತ್ತಿದ್ರೆ ಅಂತ. ಜ್ಞಾನದ ಅಶ್ವಮೇಧದ ಕುದುರೆ, ದೆನ್ ಯು ಶುಡ್ ಫೈಟ್. ತಂದೆ ತಾಯಿಗಳು ಯಾರ್ಯಾರಿದ್ದೀರಾ, ಮಕ್ಕಳನ್ನು ಹಾಗೆ ಬಿಡಬೇಡಿ. 13-14 ವರ್ಷ ಬಂದ ತಕ್ಷಣ ಫ್ರೆಂಡು ಅಂತ ಟ್ರೀಟ್ ಮಾಡೋ ಪದ್ಧತಿ ಬೆಳೆದಿದೆ. ಯು ಮಸ್ಟ್ ಚೆಕ್ ದಮ್. Till today my mother checks my pockets. I am 40-year-old and I am DIGP. The moment I go back, I am completely checked. Not with a bad intention. My mother is doing it since I was a kid. ನನ್ನ ತಾಯಿ ಚಿಕ್ಕವನಿದ್ದಾಗಿಂದನೂ ಮಾಡ್ತಿದ್ದಾಳೆ. Till today remember, I brought one day extra pencils from the school. She made sure that I went back and gave it. I have told it in many instances. ಅಪ್ಪ ಅಮ್ಮಂದಿರು ಯಾರಿದ್ದೀರಾ, ಮಕ್ಕಳನ್ನ 25 ವರ್ಷದವರಾಗೋವರೆಗೂ ಕಾಯ್ಬೇಕು. ಒಂಥರ ಅದು ವ್ಯವಸಾಯ ಮಾಡ್ದಂಗೆ. ರೈತ ಬೀಜವನ್ನು ಬಿತ್ತುಬಿಟ್ಟು ಖಾಲಿ ಕೂಡಲ್ಲ. ಹಾಗೆ ನೀವು ಜನ್ಮ ಕೊಟ್ಟ ಕಾರಣಕ್ಕೆ ಸುಮ್ಮನೆ ಕೂಡಬಾರ್ದು. ಕಳೆಗಳು ಬೆಳೀತವೆ. ನಾವು ಬಿತ್ತಿರುವುದು ಬೀಜ ಆದ್ರೂ ಆ ಬೆಳೆ ಜೊತೆ ಕಳೆಗಳು, ನಾವು ಅದನ್ನು ಬಿತ್ತಿರಲ್ಲ, ತಂತಾನೇ ಬೆಳೀತವೆ ಕಳೆ. ಹಾಗೆ ದುಶ್ಚಟ, ದುರಭ್ಯಾಸ ಅನ್ನೋದು ನಾವು ಬಯಸದೇ ಹೋದರೂ ಮಕ್ಕಳಿಗೆ ತಂತಾನೆ ಬರ್ತವೆ. ಆ ಕಳೆ ತೆಗಿಬೇಕು ಒತ್ತಾಯಪೂರ್ವಕವಾಗಿ, ವಿತ್ ಅ ಡೆಲಿಬರೇಟ್ ಆ್ಯಕ್ಷನ್. ಯು ಶುಡ್ ಬಿ ಕೇರ್ಫುಲ್. ಯಾರ ಜೊತೆ ಫ್ರೆಂಡ್ ಇದ್ದಾರೆ, ಯಾವ ಭಾಷೆ ಮಾತನಾಡ್ತಿದ್ದಾರೆ, ಏನು ತಿಂತಾರೆ, ಏನು ಸ್ಲ್ಯಾಂಗ್ ಇದೆ, ಹೂ ಆರ್ ದೇರ್ ಫ್ರೆಂಡ್ಸ್. ಕಳೆ ತೆಗೆದ್ರೆ ಸಾಲದು. ಫಲವತ್ತಾದ ಬೆಳೆ ಬರಬೇಕಂದ್ರೆ ಗೊಬ್ಬರ ಕೊಡ್ಬೇಕು, ರೈಟ್? ಕೊಟ್ಟಿಗೆ ಗೊಬ್ಬರ, ಯೂರಿಯಾ, DAP. ಸಂಸ್ಕಾರ ಅನ್ನೋ ಗೊಬ್ಬರ ಕೊಡ್ಬೇಕು ನೀವು ಮಕ್ಕಳಿಗೆಲ್ಲ. ಹೀಗೆ ಇರು, ಹೀಗೆ ಮಾಡ್ಬೇಕು. ಟಿಲ್ ಯು ಬಿಕೌಟ್ 21 ಯು ಡೋಂಟ್ ಹ್ಯಾವ್ ಅ ಲಿಬರ್ಟಿ. ಮಗ, ನಿನಗೇನು ನಾನು ವೈರಿ ಅಲ್ಲ. 7 ಗಂಟೆಗೆ ಹೇಳ್ಬೇಕಂದ್ರೆ ಹೇಳ್ಬೇಕು ನೀನು ಅಷ್ಟೇ. 2 ಅವರ್ ಬಂದ ಮೇಲೆ ರಿವಿಷನ್ ಮಾಡಿ ಓದ್ಬೇಕಂದ್ರೆ ಓದ್ಬೇಕು. TV ಸ್ಕ್ರೀನ್ ಟೈಮ್ 1 hour ಅಷ್ಟೇ. ಗೊಬ್ಬರ ಕೊಟ್ಟಂಗೆ ಒಳ್ಳೆಯವ್ರನ್ನ ಭೇಟಿ ಮಾಡಿಸ್ಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡ್ಬೇಕು. ಅದಾದಮೇಲೆ ರೋಗಗಳು ಬರ್ತವೆ. ಪಕ್ಕದ ಹೊಲದಲ್ಲಿ ಏನಾದರೂ ಅಂಟು ರೋಗ ಬಂದರೆ, ಕೊಳೆ ರೋಗ ನಮ್ಮ ಜಮೀನಿಗೂ ಬರ್ತದೆ. ಅದು ನಾವೇನು ಬಯಸಿರಲ್ಲ ರೋಗ ಬರಬೇಕು ಅಂತ, ಅದಕ್ಕೆ ಔಷಧಿ ಸಿಂಪಡಣೆ ಮಾಡಬೇಕು. ಯು ಹ್ಯಾವ್ ಟು ಗಾರ್ಡ್ ದೆಮ್. ಆ ರೋಗ ಬಂದಾಗ ಔಷಧಿ ಸಿಂಪಡಣೆ ಮಾಡಬೇಕು ಬಲವಂತದಿಂದ. ರೋಗ ಬರಲಾರ್ದ ಹಾಗೆ ಬಂದ ಕೀಟಗಳು ಸತ್ತೋಗ್ಬೇಕು. ಮನೆಯಲ್ಲಿ ಜಮೀನಲ್ಲಿ ಒಂದು ಬೆದರುಗೊಂಬೆ ಇರ್ತದೆ, ಕಳ್ಳಕಾಕರ ಕಾಟ ತಾಳಲಿಕ್ಕೆ ಬೆದರುಗೊಂಬೆ ಇಡ್ತಾರೆ, ನೋಡಿದಿರೋ ಇಲ್ಲೋ? ಇಟ್ ಇಸ್ ಮೆಂಟ್, ಇಫ್ ಯು see it ಡ್ಯೂರಿಂಗ್ ನೈಟ್ಸ್ ಟೈಮ್, ಇಟ್ ವಿಲ್ ಅಪಿಯರ್ ಆಸ್ ಇಫ್ someone is guarding it. ಮನೆಯಲ್ಲಿ ಅಪ್ಪ, ಅಮ್ಮ, ಕಾಕ, ಅಣ್ಣ ಅನ್ನೋರು ಗಟ್ಟಿಯಾಗಿ ಅದ್ರ ಥರ ಇರ್ಬೇಕು. ಯಾವನ್ನಾದ್ರೂ ನಾಲಾಯಕರು ಏನಾದರೂ ಮಾಡ್ಲಿಕ್ಕೆ ಬಂದರೆ ವಧೆ ಕೊಡಲೇಬೇಕು, ಒದಿಲೇಬೇಕು. Why I am telling this, being a superintendent of police, I am a responsible person. Why I am telling this? Don't expect someone else to come and set your house in order. ಯಾರಿಗೂ ಅಷ್ಟು ಸಮಯ ಇಲ್ಲ.
So you should be police inspector of your own house. Mother should be police, father should be a police. That's all. And you should guard. ಈ ರೀತಿ 22 ವರ್ಷ 23 ವರ್ಷ ನೀವು ಮಕ್ಕಳನ್ನ ಕಾದ್ರೆ ಆವಾಗ 25 ವರ್ಷ ಆದಮೇಲೆ ಅವಾಗ ಬಿಡಿ. ನೌ ಐ ಹ್ಯಾವ್ ಗಾಡೆಡ್ ಯು. ನೌ ಯು ಆರ್ capable enough to take a decision. Now you go to the world. I have given you good education, ಒಳ್ಳೆ ಶಿಕ್ಷಣ ಕೊಟ್ಟಿದ್ದೀನಿ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀನಿ, ಇಲ್ಲಿವರೆಗೂ ನೀನನ್ನು ಕಾಯ್ಕೊಂಡ್ ಬಂದಿದ್ದೀನಿ. Now it is your turn. Do it. You are a Gen Z generation. I know. I have 3 kids at home. I know how you people behave. 3 ಜನ ಮಕ್ಕಳಿದ್ದಾರೆ ನನಗೆ. I know. But I make it a point to spend at least half an hour to 45 minutes in a day. However busy I may be, I will go back and sit with Bhumi and check what happened in the school. Aganya and speak with Vikramaditya and play with them. Why it is essential. ತಂದೆ ತಾಯಿಗಳಾದವರು ಅರ್ಧ ಗಂಟೆ ಸುಮ್ಮನೆ ಕೇಳ್ಬೇಕು ಅವ್ರನ್ನ. ಏನಾಯ್ತು ಮಗ, ಎಲ್ಲ ಚೆನ್ನಾಗಿದ್ದೀರಾ, ಏನು ಓದ್ದೆ, ಎಷ್ಟು ಟಾಪಿಕ್ ಕವರ್ ಆಯಿತು ಅಂತ. ದಿಸ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಅ ಪೇರೆಂಟ್ ಕ್ಯಾನ್ ಡೂ. ಮಕ್ಕಳಿಗೆ ಯು ಮೈಟ್ ಬಿ ಥಿಂಕಿಂಗ್ ಎನಿಥಿಂಗ್, ಬಟ್ ನಿಮ್ಗೆ ಗೊತ್ತಿರಲಿ, ಇವತ್ತಿನ ತಂದೆ ತಾಯಿಗಳು ಬದುಕೋದೇ ಮಕ್ಕಳಿಗಾಗಿ. ಹೆಂಡತಿಗಾಗಿ ಗಂಡ ಅಲ್ಲ, ಗಂಡನಿಗಾಗಿ ಹೆಂಡತಿ ಅಲ್ಲ. ಯು ಆರ್ ಎವ್ರಿಥಿಂಗ್ ಫಾರ್ ದಮ್. ಮೈ ಕಿಡ್ಸ್ ಆರ್ ಎವ್ರಿಥಿಂಗ್ ಫಾರ್ ಮೀ. ನಿಮ್ಮ ಹೀರೋಗಳು ನಿಮ್ಮ ತಂದೆ ತಾಯಿಗಳಾಗಿರ್ಬೇಕು. ಡೋಂಟ್ ಮೇಕ್ ದೆಮ್ ಟು ಕ್ರೈ. ಅಳಿಸ್ಬೇಡಿ, ಅವರನ್ನು ಕಣ್ಣೀರು ಹಾಕಿಸ್ಬೇಡಿ. ಹ್ಯಾವ್ ದ್ಯಾಟ್ ಗ್ರ್ಯಾಟಿಟ್ಯೂಡ್ ದ್ಯಾಟ್ ಯು ಆರ್ ಕಮಿಂಗ್ ಟು ದಿಸ್ ಕೈಂಡ್ ಆಫ್ ಸ್ಕೂಲ್ಸ್. ಎಷ್ಟೋ ಜನ ಮಕ್ಕಳು ಊಟ ತಕ್ಷಣ ಬಿಸಾಕ್ಬಿಡ್ತಾರೆ. ನೀವು ಬನ್ನಿ ಬೇಕಾದ್ರೆ ನಾನು ತೋರಿಸ್ತೇನೆ ಹೌ ದೇ ಆರ್ ಥ್ರೋನ್ ಔಟ್ ಸೈಡ್ ಅಂತ. ಎಷ್ಟೋ ಜನ ಮಕ್ಕಳನ್ನು ಹೊಡೆದು ಬಡಿದು ಕೂಲಿ ಮಾಡ್ಲಿಕ್ಕೆ ಇಡ್ತಾರೆ. ನನ್ ಆಫ್ ಯು ಆರ್ ಫೇಸಿಂಗ್ ದಟ್ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ಆದ್ದರಿಂದ ಹ್ಯಾವ್ ದ್ಯಾಟ್, ರೆಸ್ಟ್ ಆಲ್ ವಿಲ್ ಫಾಲ್ ಇನ್ ಲೈನ್. ಇಷ್ಟು ನೀವು ಮಾಡಿದ್ರಿ ಅಂದರೆ 6 ಸಬ್ಜೆಕ್ಟ್ ಓದೋದು ದೊಡ್ಡದಲ್ಲ, ರ್ಯಾಂಕ್ ತಗೊಳ್ಳೋದು ದೊಡ್ಡದಲ್ಲ. ಇದು ಮೊದಲು ಈ ರೀತಿ ಪ್ಲಾಟ್ಫಾರ್ಮ್ ಮೆಂಟಲಿ ಫಿಸಿಕಲಿ ರೆಡಿ ಆಗಿ. ಹಾಗಾಗಲಿ, ಒಳ್ಳೆಯದಾಗಲಿ. ಐ ಕೇಮ್ ಹಿಯರ್ ಓನ್ಲಿ ಟು ಟೆಲ್ ಯು ಆ್ಯಂಡ್ ಟು ಇಂಟ್ರಡ್ಯೂಸ್ ಮೈ ಸೆಲ್ಫ್. ಇಫ್ ಯು ಫೇಸ್ ಎನಿ ಪ್ರಾಬ್ಲಮ್ಸ್ ಇನ್ ಯುವರ್ ಫ್ಯೂಚರ್, ಇನ್ ಅಕಾಡೆಮಿಕ್ಸ್ or in your employment, we are there. When I say we, I am not alone. Department, I have like-minded people. If you are not entertained anywhere, if you are not heard anywhere, we are there. I am there. ಇಲ್ಲೇ ಇರ್ತೀವಿ, ಬನ್ನಿ, ಶುಭವಾಗಲಿ. I am grateful to Sri Harish sir. I am grateful to Sri ನಮ್ಮ ಕೃಷ್ಣಯ್ಯ ಶೆಟ್ಟಿ ಫೌಂಡರ್ ಆಗಿರ್ತಕ್ಕಂಥ ಸಿ ವಿ ಹಯಾಗ್ರೀವ್ ಅವರಿಗೆ, ವಿನೋದ್ ರವರಿಗೆ, ವಿಶಾಲ್ ರವರಿಗೆ, ತ್ರಿವೇಣಿ ಮೇಡಮ್ ರವರಿಗೆ, ಚೈತನ್ಯ ರವರಿಗೆ, ಆ್ಯಂಡ್ ಆಲ್ ದ ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್, ಡಾಕ್ಟರ್ ಅಲೋಮಾ ಮೇಡಮ್, ಶ್ರೀವಿದ್ಯಾ ಮೇಡಮ್, ಮಿಸ್ಬಾ ಶಾಹಿದ್ ರವರು ಮತ್ತು ಆಲ್ ದಿ ಡಿಗ್ನಿಟರೀಸ್ ಪ್ರೆಸೆಂಟ್ ಆನ್ ದ ಡಯಾಸ್. ಶುಭವಾಗಲಿ ನಿಮ್ಮೆಲ್ಲರಿಗೂ, ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. May God bless all of you. Thank you so much. Friends, you have heard Mr. Ravi speak from his heart. There is a very simple statement we make in our organization. Ethics as strong as diamonds. We say that because it is in our profession. I have found it very difficult to live the life as Mr. Ravi has told you all today. But we have succeeded with great difficulty to maintain this kind of a highly ethical life. Thank you.